ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಸುಧಾ, ಆಹಾರ ತಜ್ಞೆ ಜೊತೆಗೆ ಹೆಲ್ತ್ ಕೋಚ್. ಇವಾಗ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಶುರುವಾಗಿದೆ. ಮನೆಯಲ್ಲಿ ವಿಧವಾದ ರೆಸಿಪಿಗಳನ್ನು ನೀವು ಮಾಡ್ತಿರಬಹುದು. ಇವತ್ತಿನ ಈ ಚಾಕ್ಲೇಟ್ ಕೇಕ್ ರೆಸಿಪಿ ಸಹ ಒಮ್ಮೆ ಟ್ರೈ ಮಾಡಿ. ಬರೀ ಜೋಳದ ಹಿಟ್ಟನ್ನು ಬಳಸಿ ಸಕ್ಕರೆಯನ್ನಾಗಲಿ ಅಥವಾ ಮೈದಾ ಹಿಟ್ಟನ್ನಾಗಲಿ ಅಥವಾ ಮೊಟ್ಟೆಯನ್ನಾಗಲಿ ಯಾವುದನ್ನು ಬಳಸ್ದೇನೆ ಸುಲಭವಾಗಿ ಬೇಕರಿಗಿಂತನೂ ತುಂಬಾ ಹೆಲ್ದಿಯಾಗಿ, ಅಂದರೆ 200% ಹೆಲ್ದಿಯಾಗಿ ನೀವು ಮಾಡಬಹುದು. ಮೊದಲಿಗೆ ಒಂದು ಬೌಲ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿ, ಹಾಗೆಯೇ 1.5 ಕಪ್ ಆಗುವಷ್ಟು ಮೊಸರನ್ನು ಹಾಕಿ 3 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ನಂತರ 1 ಚಮಚ ವಿನೆಗರ್ ಇಲ್ಲ ಅಂತಂದರೆ 2 ಚಮಚ ನೀವು ಲಿಂಬೆ ಹಣ್ಣಿನ ರಸವನ್ನು ಹಾಕಬಹುದು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಒಂದು ಜರಡಿಯಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಜೊತೆಗೆ 1/4 ಕಪ್ ಆಗುವಷ್ಟು ಕಕ್ಕಾವಾ ಪೌಡರ್. ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಕೊಕೊವಾ ಪೌಡರ್ ಅಲ್ಲ, ಇದನ್ನು ಕಕ್ಕಾವಾ ಅಂತಾರೆ. ಇದು ಪ್ಯೂರ್ ಕೊಕೊ ಬೀನ್ನ ಪೌಡರ್, ಇದರಲ್ಲಿ ಕೆಮಿಕಲ್ ಇರೋದಿಲ್ಲ. ಓಕೆನಾ? ನಂತರ 1 ಪಿಂಚ್ ಆಗುವಷ್ಟು ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. 1 ಚಮಚ ಬೇಕಿಂಗ್ ಪೌಡರ್, 1/4 ಚಮಚ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಜರಡಿ ಇಟ್ಕೊಳ್ಳೋಣ. ಯಾಕಂದರೆ ಲಮ್ಸ್ ಆಗಬಾರ್ದು, ಅಂದರೆ ಗಂಟುಗಳು ಆಗಬಾರ್ದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟುಗಳಾಗಬಾರ್ದು. ನಾನಿಲ್ಲಿ ಕಟ್ ಫೋಲ್ಡ್ ಮೆಥಡನ್ನು ಫಾಲೋ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿನ ನೀವು ನೋಡ್ಬೋದು. ನೋಡಿಕೊಂಡು ಸ್ವಲ್ಪ ಹಾಲನ್ನು ಹಾಕಿ ಥಿಕ್ನೆಸ್ಸನ್ನು ನಾವು ಮೇಂಟೈನ್ ಮಾಡಬೇಕು. ನೋಡಿ ಥಿಕ್ ಎಷ್ಟಿದೆ ಅಂತ ಹೇಳಿ. ಇದನ್ನು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತೀವಿ, ಅಂದರೆ ಥಿಕ್ಕಾಗಿರುತ್ತೆ. ಅಥವಾ ನೀರಿನ ಥರ ಹಿಟ್ಟು, ಈಗ ದೋಸೆ ಹಿಟ್ಟಿನ ಥರ ಇಳಿಯೋದಿಲ್ಲ, ಇದು ರಿಬ್ಬನ್ ಥರ ಇಳಿಯುತ್ತೆ. ಈ ರೀತಿ ಆದ ಮೇಲೆ ನಾನು ಬಟರ್ ಪೇಪರನ್ನು ಹಾಕಿರುವಂತಹ ಬೇಕಿಂಗ್ ಟ್ರೇಗೆ ಈ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಇದರ ಮೇಲೆ ಟಾಪಿಂಗ್ ಆಗಿ ಡ್ರೈ ಫ್ರೂಟ್ಸನ್ನು ಹಾಕೋಬಹುದು. ನಾನಿಲ್ಲಿ ವಾಲ್ನಟ್ನ ಚಿಕ್ಕ ಚೂರುಗಳನ್ನು ಹಾಕ್ಕೊಳ್ತಿದ್ದೀನಿ. ನೀವು ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ಹಾಕೋಬಹುದು, ಇಲ್ಲನೇ ಹಾಗೇನೆ ಬಿಡ್ಬೋದು. ಇಲ್ಲ ನೀವು ಚೋಕೋ ಚಿಪ್ಸ್ಗಳನ್ನು ಸಹ ಹಾಕೋಬಹುದು. ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಬಟ್ ವಾಲ್ನಟ್ ತುಂಬಾ ಒಳ್ಳೆಯದಲ್ವಾ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ. ವಾಲ್ನಟ್ ಯೂಶ್ವಲಿ ಮಕ್ಕಳು ತಿನ್ನೋದಿಲ್ಲ, ಕೇಕಲ್ಲಾದರೆ ತಿನ್ಬೋದು. ನಾನು ಈ ಬೇಕಿಂಗ್ ಟ್ರೇನ ಮೊದಲೇ ಪ್ರೀಹೀಟ್ ಮಾಡಿರುವಂತಹ ಓವನ್ನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ 10 ನಿಮಿಷಗಳ ಕಾಲ ಬೇಕ್ ಮಾಡ್ತಿದ್ದೀನಿ. ನೋಡಿ, ಆರೋಗ್ಯಕರವಾದ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ. ಎಷ್ಟೊಂದು ಸಾಫ್ಟ್ ಆಗಿದೆ, ಸ್ಪಾಂಜಿ ಆಗಿದೆ. ಇದು ಗ್ಲೂಟನ್ ಫ್ರೀ ಆಗಿರೋದ್ರಿಂದ ಮೈದಾ ಗೋಧಿ ತಿಂದರೆ ಅಲರ್ಜಿ ಆಗುತ್ತೆಲ್ಲ, ಅವರಿಗೆ ಈ ಕೇಕು ತುಂಬಾ ಒಳ್ಳೆಯದು. ಇಲ್ದೇನೆ, ಸಕ್ಕರೆಯನ್ನು ಹಾಕದೇನೆ, ಮೈದಾವನ್ನು ಬಳಸದೇನೆ ಆರೋಗ್ಯಕರವಾದ ಹಾಗೂ ರುಚಿಕರವಾದ ಈ ಕೇಕನ್ನು ನಿಮ್ಮ ಮಕ್ಕಳಿಗೆ ಖಂಡಿತವಾಗಿ ಮಾಡಿಕೊಡಿ. ಅವರು ತುಂಬ ಇಷ್ಟಪಟ್ಟು ಮತ್ತೆ ಮಾಡಿಕೊಡುವಂತೆ ಬೇಡಿಕೆ ಇಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಸ್ಟೇ ಹೆಲ್ದಿ ಆ್ಯಂಡ್ ಹ್ಯಾಪಿ. ಬಾಯ್ ಬಾಯ್.